KD ಸಿನಿಮಾದ ರಿಲೀಸ್ ಆಗಿರುವ ಅಷ್ಟು ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಗಿದೆ. ಸರ್ಸೆ ಸರ್ಸೆ ಸಾಂಗ್ನ ನಾನು ಎಂಜಾಯ್ ಮಾಡಿದ್ದೀನಿ ಸರ್. ನನ್ನ ಫ್ಯಾಮಿಲಿ ಸಮೇತ ನಾವು ಎಂಜಾಯ್ ಮಾಡಿದ್ದೀವಿ. ಅಷ್ಟು ಖುಷಿ ಕೊಡುತ್ತೆ, ಯಾಕಂದರೆ ಅದು ಎಣ್ಣೆ ಹೊಡೆಯೋರಿಗೆ ಅಷ್ಟೇ ಸರ್ಸೆ ಸಾಂಗ್ದು ಅದು ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಜರ್ನಿಯಲ್ಲಿ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂಥ ಈ ಸಂದರ್ಭದಲ್ಲಿ ನೀವು ಅಭಿಮಾನಿಗಳಿಗೆ ನಿಮ್ಮನ್ನು ಪ್ರೀತಿ ಮಾಡುವಂಥ ಲಕ್ಷಾಂತರ ಹೃದಯಗಳಿದ್ದಾವೆ ಸರ್, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಈ 30ನೇ ತಾರೀಕು ಸಿನಿಮಾ ಬರ್ತಿದೆ ಕಂದ. ಆ್ಯಂಡ್ ನಾನು ತುಂಬ ಹಾರ್ಭಟ ವೈಭೀಕರಣ ಅಂತ ಹೇಳಕ್ಕೆ ಬರಲ್ಲ. ಒಂದು ಸ್ಮಾಲ್ ಪುಟ್ಟ ಕತೆ, ಬೆಂಗಳೂರು ಸಿಟಿಲಿ 1970s 80s ಅಂಡರ್ನಲ್ಲಿ ನಡೆದದ್ದು ಒಂದು ಪುಟ್ಟ ಕಾಳಿದಾಸನ ಕತೆ. ಅದಕ್ಕೆ ಧ್ರುವ ಹ್ಯಾಂಡ್ಲ್ ಮಾಡಿ ಅಂತ ಚೆನ್ನಾಗಿ. ಮತ್ತು ಲಕ್ಷ್ಮಿಯಾಗಿ ಇವರಿದ್ದಾರೆ, ಹರೀಶ್ಮ ಅವರು ಇದ್ದಾರೆ. ಆ್ಯಂಡ್ ಸತ್ಯವತಿಯಾಗಿ ಶಿಲ್ಪಾ ಮೇಡಮ್ ಇದ್ದಾರೆ. ಧರ್ಮಣ್ಣ ಆಗಿ ರಮೇಶ್ ಸರ್ ಇದ್ದಾರೆ. ಅಣ್ಣಯ್ಯಪ್ಪ ಆಗಿ ರವಿ ಸರ್ ಇದ್ದಾರೆ. ಕಾಲಭೈರವನಾಗಿ ನನಗೆ ಡಾರ್ಲಿಂಗ್ ಕಿಚ್ಚ ಸುದೀಪ್ ಇದ್ದಾರೆ. ಆ್ಯಂಡ್ ದೆನ್ ಡಾಕ್ ದೇವ್ ಆಗಿ ಸಂಜಯ್ ಬಾಬಾ ಇದ್ದಾರೆ. ಸೋ ಮೆನಿ ಜನ ನನ್ನ ಕಲಾವಿದರು ಹಿಂಡು ಮತ್ತು ಅಷ್ಟು ಕಲಾವಿದರು ನನ್ನ ದೊಡ್ಡವರವರೆಲ್ಲ ನನಗೆ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಇಷ್ಟು ಜನ ಎಷ್ಟು ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇಲ್ಲ ನೀವು ನೋಡಲೇಬೇಕು ಅಂತ ಹೇಳಲ್ಲ, ತುಂಬ ಒಳ್ಳೆ ಕಂಟೆಂಟು, ಒಳ್ಳೆ ಇದು. ಬನ್ನಿ ನೋಡಿ, ಯಾಕಂದರೆ ನಾನು ಪ್ರತಿ ಸಾರಿನೂ ನಾನು ತುಂಬ ಆರ್ಭಟ ಮಾಡ್ಕೊಬರ್ತೀನಿ. ನಾನು ಈ ಸರಿ ನೋ ಆರ್ಭಟ, ನೀವು ಬಂದು ಸಿನಿಮಾ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಸೊ ಆ್ಯಂಡ್ ದೆನ್ ಬ್ಲೆಸ್ ಮಾಡಿ ಅಂತ ಕೇಳ್ತೀನಿ ಕಂದ, ಅಷ್ಟೇ. ಅಮ್ಮನ ನೆನ್ಪು ಮಾಡ್ಕೊಳ್ಳಿ ಸರ್. 100% ನೀವು ಗಟ್ಟಿಯಾಗಿರೋದಕ್ಕೆ ಆ ತಾಯಿ ನಿಮ್ಮ ಜೊತೆ 100% ನಿಮ್ಮ ಹಿಂದೆ ಮುಂದೆ ನೀವೆಲ್ಲ ಹೋದರೂ ಇರ್ತಾರೆ ಅಂತ ಅನಿಸುತ್ತೆ ನನಗೆ. ಅವ್ರ ಫೋಟೋ ನೋಡುವಾಗ ಅಷ್ಟೇ ನಿಷ್ಕಲ್ಮಶವಾದಂಥ ತಾಯಿ. ನಿಮ್ಮ ಎಲ್ಲ ತಾಯಿ ಹಾಗೆ, ಬಟ್ ನಿಮ್ಮ ತಾಯಿ ನಿಮ್ಮನ್ನು ಅವ್ರು ನೋಡೋಕೆ ಅನಿಸುತ್ತೆ ನನಗೆ ತುಂಬ ನಿಷ್ಕಲ್ಮಶವಾದಂಥ ಹೃದಯ ಅದು ಅಂತ ಹೇಳಿ. ಸೊ ಅಮ್ಮನ ನೆನ್ಪು ಮಾಡ್ಕೊಳ್ಳಿ. ಸೊ ಇದು ಕಂದ, ನನಗೆ ಆ ಟೈಮಲ್ಲಿ ಏನಾದರೂ ಅವಳು ಇದ್ದುಬಿಟ್ಟಿದ್ರೆ, ಅಯ್ಯೋ ಅವಳಷ್ಟು ಫೈಟ್ರು ಮಗನೇ ಬೇರೆ ಇರಲ್ಲ. ಇಲ್ಲಲ್ಲ ನನ್ನ ಮಗ ಏನೂ ಮಾಡಿಲ್ಲ, ಪಾಪ ಅವನೇನು ಮಾಡಿರ್ತಾನೆ, ಹಂಗೇನಾರ ಮಾಡಿದರೆ ತಪ್ಪಾಯ್ತು ಅಂದ್ಬಿಡಪ್ಪ ಅನ್ನೋಳು. ಹಾಂ, ಹಂಗೇನಾರು ನೀನು ಇನ್ನೊಬ್ರಿಗೇನು ತೊಂದರೆ ಕೊಟ್ಟಿದ್ರೆ ತಪ್ಪಾಯಿತು ಅಂದ್ಬಿಡ, ಯಾಕೆ ಬೇಕು ಇನ್ನೊಬ್ರಿಗೆ ಹೊಟ್ಟೆ ಉಯಿಸ್ಕೊಳ್ಳೋದು ನಾವು ಅಂತ ಅನ್ನೋಳು. ಸೊ ನಾನು ಇವತ್ತು ಬೆಳಗ್ಗೆ ಎದ್ದು ನಮ್ಮಮ್ಮ ಇದ್ದಾಗ ದೇವ್ರ ಕೈ ಮುಗಿತಿದ್ದೆ. ಇವಾಗ ಬಂದ ತಕ್ಷಣ ನಮ್ಮ ಮನೇಲಿ ಕೇಳಿ ನನ್ನ ಫೋನ್ ಇವತ್ತು ನಮ್ಮಮ್ಮ ಇವತ್ತು ನನ್ನ ಫೋನಲ್ಲಿ ವಾಟ್ಸಪ್ಪಲ್ಲಿ ಅವಳೇ ಇದ್ದಾಳೆ. ನಾನು ಸಾಯೋರ್ಗೂ ಅವಳೇ ಇತ್ತಲ್ಲ, ನಾನು ಚೇಂಜ್ ಮಾಡಲ್ಲ. ಸೊ ಬಂದ ತಕ್ಷಣ ನಾನು ಅವಳು ಕೈ ಮುಗಿತೀನಿ. ಸೊ ಅಷ್ಟು ಬ್ಲೆಸ್ ನನಗೆ, ಅಷ್ಟು ಹಿಂದೆ ಇದ್ದಾಳೆ, ಸಪೋರ್ಟ್ ಇದ್ದಾಳೆ ಯಾವಾಗ್ಲೂ. ನಾನು ಯಾರೂ ನನಗೆ ಸಪೋರ್ಟ್ ಇಲ್ಲ ಅಂದರೆ ಅವಳಂತೂ ನಮ್ಮಮ್ಮ ನನಗೆ ಸಪೋರ್ಟ್ ಇದ್ದಾಳೆ.